ಇದೇನಪ್ಪ ಆಶ್ಚರ್ಯ. ಅತ್ತೆ ಸೊಸೆ ಇಬ್ರು ಜೋಡಿಯಾಗಿ ಹೋಯ್ತಾ ಇದ್ರಲ್ಲ, ಇದೇನು ಆಶ್ಚರ್ಯ? ಯಾಕೆ ಸೊಡ ಬುಡಿ ಹೋಗಿ ಕುಡ್ದೆ ನಾನು ಸೊಸೆ ಜೊತೆಯಾಗಿ? ನನ್ನ ಸೊಸೆ ಇನ್ಮೇಲೆ ಕೊನೆ ಗಂಟಂದ್ರೆ ಜೊತೆಯಾಗೇನೆ ನೀ ಓಡಾಡೋದು, ಜೊತೆಯಾಗೇನೆ ಹೋಗೋದು, ಸರಿನಾ? ನಾನು ನನ್ನ ಸೊಸೆ ಇಬ್ರು ಒಯ್ತಾ ಇರೋದು ಬತ್ತಾ ಇರೋದೇನಿಯ, ಸರಿನಾ? ಹಾಂ, ಯಾಕೆ ಇಷ್ಟು ದಿನ ಇದ್ದಂಗೆ ಕಚ್ಚ ನಾಯಿಗಳು ಕಿತ್ತಾಡ್ಕೊಂಡಿದ್ರೆ ನಿಮಗೆಲ್ಲ ಭಾಳ ಖುಷಿ ಆಯ್ತದಲ್ವಾ? ಚೆ ಆ ಥರ ಏನಿಲ್ಲ. ನೀವಿಬ್ರು ನೋಡಿ ಆಶ್ಚರ್ಯ ಆಯ್ತು ಅಷ್ಟೇನಿಯ. ಜೊತೆಯಾಗಿ ನಡ್ಕೊಂಡು ಹೋಯ್ತಾ ಇದ್ರಲ್ಲ, ನಂಬಕೇನೇ ಆಯ್ತಿರ ನಂಗಂತೂ. ಜೊತೆಯಾಗಿ ನಡ್ಕೊಂಡು ಹೋಯ್ತಾ ಇದ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ಭಾಳ ಆನಂದ ಆಯ್ತಾಯ್ತು ನನಗಂತೂ. ಹಿಂಗೆ ಸಂದಕ್ಕಿರ್ರಿ, ಹಿಂಗೇನೆ ನೀ ಯಾಕೆ ಕೊನೆ ಗಂಟ ಜೊತೆಗೇನೇ ಇರ್ತೀವಿ. ನನ್ನ ಸೊಸೆ ಬಸ್ರಿ ಅಲ್ವಾ, ಆಸ್ಪತ್ರೆಗೆ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗೆ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ನಲ್ಲ, ಅದನ್ನು ಚೆಕಪ್ ಮಾಡಿಸ್ಬೇಕಿತ್ತು. ಒಯ್ತಾ ಇದ್ದೀವಿ ಅಷ್ಟೇನಿಯ. ಹಾಂ, ಸರಿ ಹೋಗು. ಕ್ಯಾಮೆ ನೋಡ್ಕ, ನನ್ನ ಸೊಸೆನ ಕರ್ಕೊಂಡು ಹೋಗ್ಬೇಕು. ಪಾಪ ಅವಳಿಗೂ ಸುಸ್ತಾಯ್ತದೆ ಈ ಬಿಸಿಲ್ನಾಗೆ. ನಾನು ಹೇಳ್ತೀನಿ ನನ್ನ ಮಗಂಗೆ ತಗೊಳ್ಳಲೆ ಒಂದು ಕಾರ ಓಡಾಡನಿ ಅಂದರೆ ತಾಕತಾನೇ ಇಲ್ಲ ನೋಡು. ಹ್ಞೂ ತಗೊಳ್ಳಿ. ಏನೇ ಹೇಳು ಲಕ್ಷ್ಮು, ನಂಗೆ ದಿವಸ ಆನಂದ ಆಯ್ತಾಯ್ತು ನಿನ್ನ ಜೊತೆ ನಡ್ಕೊಂಡು ಹೋಯ್ತಾ ಇದ್ರಿ ಅಂದರೆ. ಊರು ಜನ ಎಲ್ಲನೂ ನಮ್ಮನೇನಿಯ ನೋಡಿ ಹಂಗೆ ಹೊಗಳ್ತಾವ್ರು ನಮ್ಮನೇನಿಯ. ಅಷ್ಟಿಷ್ಟು ಹೊಗಳ್ತಿಲ್ಲ, ಹೊಗಳ್ತಾವ್ರು ನೋಡು. ಹೊಗಳಿ ಹಂಗೆ ಹಟ್ಟು ಕೇರಿಸ್ತಾವ್ರಿ. ಆದ್ರೆ ನಿನ್ನ ಜೊತೆ ಭಾಳ ಖುಷಿ ಆಯ್ತದ ನಡ್ಕೊಂಬಿಟ್ಟು ಬಂದು. ಇಷ್ಟು ದಿನ ಭಾಳ ಮಿಸ್ ಮಾಡ್ಕೊಂಬಿಟ್ನಲ್ಲ ನಾನು ಸೊಸೆ ಜೊತೆ ನಡ್ಕೊಂಬಿಟ್ಟು ಬರೋದನ್ನ ಅಂತ ಈಗ ಅನ್ನಿಸ್ತೈತೆ. ಬಾಮಿ ದುರಾಂಕಾರ ಇಟ್ಕೊಂಡು ನಾನೇನು ಮಾಡಬೇಕು? ಹೆಂಗೋ ಅಂತ ಇಂತೂ ನಾವೆಲ್ಲ ಒಂದಾದ್ವಲ್ಲ, ಅಷ್ಟೇನೇ ಸಾಕು. ಅತ್ತೆ, ಯಾವ ದುರಾಂಕಾರ ಕಟ್ಕೊಂಡು ಏನಾಗಬೇಕತ್ತೆ? ಎಲ್ಲರೂ ಮನುಷ್ಯನೇನಿಯ, ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಎಷ್ಟೆಷ್ಟು ಇರುತ್ತೋ ಅಷ್ಟು ಇದ್ದೇ ಇರ್ತದೆ. ಅದಕ್ಕೆ ದುರಾಂಕಾರ ಪಡ ಅಂತದ್ದು ಏನತ್ತೆ ಐತೆ? ನಮಗಿಕ್ಕಿದ್ದು ನಮಗೆ, ಬೇರೆಯವ್ರಿಗೆ ಇಕ್ಕಿದ್ದು ಬೇರೆಯವ್ರಿಗೆ ಕೊಟ್ಟಿದ್ದು ಬೇರೆಯವ್ರಿಗೆ ಅನ್ನಂಗೆ ದೇವ್ರು ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕೊಡ್ತಾನೆ. ಬನ್ನಿ, ನೀವು ಸಂದಾಕಿದ್ರೆ ನಾವು ಸಂದಾಕಿರ್ತೀವಿ. ಚೆನ್ನಾಗಿ ಹೊಂದ್ಕೊಂಡು ಹೋಗೋಣ, ನಡೀರಿ ಹೋಗೋಣ. ಅಮ್ಮಿ ಹೋಯ್ತಾ ಅಂಗಡಿಗೆ ಹಣ್ಣುಗಳು ತಗೋಬೇಕು. ಅಂಗಡಿಗೆ ಪ್ಯಾಟೆನಾಗೆ ಹಣ್ಣಿನ ಅಂಗಡಿಗೆ ಹೋಗೋಣ. ಅಣ್ಣ ಸರಿ ಅತ್ತೆ, ಹೋಗೋಣ ಬರ್ರಿ. ಅದ್ರಾಗೇನೈತೆ, ಎಷ್ಟು ಬೇಕೋ ಅಷ್ಟು ಹಣ್ಣನ್ನ ತಗೊಳ್ಳಿವ್ರಂತ ಬರ್ರಿ. ಹ್ಞೂ ಅಮ್ಮ, ನಾನು ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀನು ಅಪ್ಪ ಅಂಗಡಿಯೇ ನೋಡ್ಕೊತಾ ಇರ್ರಿ, ಸರಿನಾ? ಅದೇನು ತರಬೇಕೋ ಹೇಳಿದ್ರೆ ನಾನೇ ಹೋಗ್ಬಿಟ್ಟು ತಗೊಂಬಿಟ್ಟು ಹಂಗೆ ನ್ಯಾಟಾಗಿ ಬಂದ್ಬಿಡ್ತಿದ್ದೆ ನಾನೇನಿಯ. ನೀನು ಹೋಗ ಬಾರ ಸುಮ್ಕೇನೆ ತಡ ಆಯ್ತದೆ. ಅದೇನು ತರಬೇಕು ಹೇಳು, ಮಂತಕ್ಕೆ ಹೋಗ್ಬಿಟ್ಟು ನಾನು ತಗೊಬಿಟ್ಟು ಬರ್ತೀನಿ. ನನಗೇನು ವ್ಯಾಪಾರ ಮಾಡೋಕ್ಕೆ ಸರಿಯಾಗಿ ಬರ್ತದ? ನನಗೂ ಸರಿಯಾಗಿ ಬರೋಕ್ಕಿಲ್ಲ ವ್ಯಾಪಾರ ಗೀಪಾರ ಎಲ್ಲಂದ್ರೆ ಮಾಡೋಕ್ಕೆ. ನೀನೇನೇನಿಯ ಮಾಡ್ತಾಯಿರು, ನಾನೇ ಹಿಂಗೆ ನ್ಯಾಟಿಗೆ ಹೋಗ್ಬಿಟ್ಟು ನೆಟ್ಟಿಗೆ ತಗೊಂಬಿಟ್ಟು ಬರ್ತೀನಿ. ಏನು ಬೇಕು ಹೇಳು? ಏನಿಲ್ಲ ಕಣಮ್ಮ, ಅದೇ ಒಪ್ಪುನ ಸ್ಕೂಲ್ಗೆ ಹಾಕೋದಕ್ಕೆ ಅಡ್ಮಿಷನ್ದೇನೋ ಕೇಳಿದ್ದೆ ಹೇಳು. ಅಡ್ಮಿಷನ್ದಕ್ಕೆ ನಾನು ಕೇಳ್ಕೊಂಬಿಟ್ಟು ಬರ್ತೀನಿ. ನಿಂಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರಮ್ಮ, ನಾನು ಹೋಗ್ಬಿಟ್ಟು ಅಡ್ಮಿಷನ್ ಕೇಳ್ಕೊಂಬಿಟ್ಟು ಬರ್ತೀನಿ. ನಿಂಗೇನು ಗೊತ್ತಾಗಕ್ಕಿಲ್ಲ. ಮಮತಾ, ನನಗಂತೂ ಹೊಸಿ ಇದು ಬೇಕಿತ್ತು. 1 kg ಆ್ಯಪಲ್ಲು, 1 kg ದ್ರಾಕ್ಷಿ, 1 kg ಮೂಸಂಬಿ ಎಲ್ಲನೂ ಬೇಕಾಗಿತ್ತು. ಸರ್ನ ತೆಗೆದು ಹಾಕ್ಬಿಡು. ಲಕ್ಷ್ಮು, ನಿನ್ನ ಹುಡಿಕೊಂಬಿಟ್ಟು ಬಂದಿದ್ದೆ ನಾನೇನಿಯ ಮಂತಕ್ಕೆ. ಹುಡಿಕೊಂಬಿಟ್ಟು ಬಂದಿದ್ರೆ ನಿಮ್ಮ ಅಮ್ಮ ಇತ್ತು, ನೀವಿರಲಿಲ್ಲ. ಇಲ್ಲ ಅಂತ ಹೇಳಿದ್ರು. ಅದಕ್ಕೆ 2 ಸಲ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಇದು ಹೊಸ ಅಂಗಡಿ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇನಿಯ. ನೀವಿಲ್ಲ ಅಂತ ಹೇಳಿದ್ರೆ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕೆ ಆಯ್ತಾನೆ ಇರಲಿಲ್ಲ. ಅವತ್ತೇನೋ ಒಂದು ಚಿಕ್ಕ ಅಂಗಡಿನೇ ಇಕ್ಕೊಟ್ಬಿಟ್ಟು, ನೀವು ಚಿಕ್ಕ ಅಂಗಡಿಯ ಇಕ್ಕೊಟ್ಟು ನಾನು ಎಲ್ಲ ಸಂದಕ್ಕೆ ಹೆಂಗೋ ನೋಡ್ಕೊಳ್ಳಮ್ಮ ಅಂತ ತರಕಾರಿ ಅಂಗಡಿ ಇಕ್ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಈ ಪರಿಸ್ಥಿತಿನಾಗ ಇತ್ತಿರಲಿಲ್ಲ. ಇವತ್ತು ನಾನು ಈ ಪರಿಸ್ಥಿತಿನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇನಿಯ ನೀನೇ ಲಕ್ಷ್ಮು. ಅಯ್ಯೋ, ಅದನ್ನ ಎಲ್ಲನೂ ಇಷ್ಟೊಂದೆಲ್ಲ ಹೇಳ್ಬೇಕೆ? ಅಯ್ಯೋ, ಎಲ್ಲರ ಮುಂದೆನೂ ಸಾಕ್ಬಿಡು, ಎಲ್ರಿಗೂ ಗೊತ್ತಿರೋದೆ ತಾನೇ. ಹೆಂಗೋ ನೀನು ಬೆಳೆದು ಇಷ್ಟರ ಮಟ್ಟಿಗೆ ಬೆಳೆದು ಸಂದಕ್ಕಿರೋದು ನೋಡಿ ಬಹಳ ಅಂದರೆ ಬಹಳ ಖುಷಿ ಆಗ್ತಾಯ್ತು ನನಗಂತೂ. ಇನ್ನೂ ಚೆನ್ನಾಗಿ ಬೆಳಿಬೇಕು ನೀವಂತೂ, ಚೆನ್ನಾಗಿ ಬೆಳೆದು ಇನ್ನೂ ಚೆನ್ನಾಗಿ ಅದೇನು ಅಂತಾರಲ್ಲ ಎಲ್ಲ ಥರನೂ ಸೆಟ್ಲಾಗಬೇಕು, ಅದೇ ನಿನಗೆ ನನ್ನ ಆಸೆ. ಕೇಳಿಸ್ಕೊಂಡೇನೆ ಮಮತಿ, ಈಗ ಗೊತ್ತಾಯ್ತಾ ನಿನ್ನ ಮಗಳು ಈ ಲೆವೆಲ್ಗೆ ಬರೋಕ್ಕೆ ನನ್ನ ಸೊಸೆ ನೆನೆಯ ಕಾರಣ, ನನ್ನ ಮುದ್ದಿನ ಸೊಸೆ ನೆನೆಯ ಕಾರಣ ಅಂತ ಹೇಳ್ಬಿಟ್ಟು ಏನು ಅನ್ಕೊಂಡಿದ್ಯಾ? ನಿಂದು ಪ್ಯಾಟೆನಾಗಿಲ್ಲಿ ದೊಡ್ಡ ಹಣ್ಣಿನ ಅಂಗಡಿ ತರಕಾರಿ ಅಂಗಡಿ ಇದ್ರೆ ನಮ್ಮದು ದೊಡ್ಡ ಹೋಟ್ಲೆ ನೆನೆಯ ಐತೆ. ಬಂದು ನೋಡಿಯೇ? ಬಾ ಒಂದು ಕಿತ ನೋಡಿವಂತೆ. ಅವತ್ತು ಬಂದಾಗ ನಿನ್ನ ಜೊತೆ ಇದ್ದಾರೆಲ್ಲ ಹಾಳಾಗೋಯ್ತಾರೆ. ನಾನು ಬರೋಕ್ಕಿಲ್ಲ ಅಂತ ಹೊಂಟ್ಬಿಟ್ಟೆ. ಈಗೇನು ಮಾಡ್ತೀಯಾ? ನಮ್ಮದೇ ಹೋಟ್ಲೈತೆ ನೋಡು, ನನ್ನ ಮುದ್ದಿನ ಸೊಸೆ ಬಸ್ರಿ, ಅವಳನ್ನ ಸಂದಾಗಿ ನೋಡ್ಕೋಬೇಕು ನಾನಂತೂ. ಅದಕ್ಕೆ ನೀ ಇಲ್ಲಿಗೆ ಹಣ್ಣು ತಗೊಂಡೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಪಟ ಅಂತೇಳ್ಬಿಟ್ಟು ಹಣ್ಣುಗಳೆಲ್ಲ ಕೆಜಿ ಲೆಕ್ಕ ಹಾಕ್ಬಿಡು. ಏನು ಹೇಳ್ತೀಯ ಸುಮಾ? ಸೊಸೆ ಜೊತೆ ಮಗನ ಜೊತೆ ಎಲ್ಲ ಒಂದಾಗ ಹೋಗ್ಬಿಟ್ಟೇನೆ. ಏನು ನೀನು ಬದಲಾವಣೆ, ಇಷ್ಟೊಂದು ಚೇಂಜ್ ಆಗೋಗ್ಬಿಟ್ಟಿದ್ದೀಗಲ್ವೇ ನೀನಂತೂ. ಯಪ್ಪ, ನೀನು ನೋಡಿದ್ರೇನಿಯ ಆನಂದ ಆಯ್ತಾಯ್ತು ನನಗಂತೂ. ಓಹೋ, ಎಲ್ಲ ಒಂದಾಗ ಹೋಗ್ಬಿಟ್ಟಿದ್ದೀರಾ ಅನ್ನು.
ನಮ್ಮ ಸಂಸಾರ ಆನಂದ ಸಾಗರ ಅದೊಂದು ಹಾಡು ಹೇಳೋದೊಂದು ಬಾಕಿ ಅಷ್ಟೇ ಏನಿಯ ನಮ್ಮ ಸಂಸಾರ ಎಲ್ಲ ಸುರೋಗೈತೆ. ನಿಮ್ಮ ಸಂಸಾರವ ಸುರು ಮಾಡ್ಕ. ಸರಿನಾ? ಅವತ್ತು ಬಂದಿದ್ದ ಕ್ಯಾಕು ಸ್ಮಾಕೋಕೆ ಹೋಗೋದು ಕಳಿಸ್ದೆ. ಇವಾಗ ಹೆಂಗೆ ಹೆಂಗೆ ನಾವು ಇವನು ಅನ್ಕೊಂಬಿಟ್ಟಿದ್ಯಾ ಅತ್ತೆ? ನಿಮ್ಮಿಬ್ರು ಜಗಳ ಇನ್ನೂ ಕಮ್ಮಿ ಆಗ್ಲಿಲ್ವಾ? ಎಲ್ಲರೂ ಸಂದಕ್ಕಿರನ. ಈ ಜಗಳ ಪಗಳ ದ್ವೇಷ ಎಲ್ಲನೂ ಬೇಡ. ಲೇ ಸುಮಿ, ನಂದು ನಿಂದು ಬಾಂಡಿಂಗ್ ಏನು ಇವತ್ತಿಂದನೇ ನೀಯ? ಅವತ್ತಿಂದನೂ ಐತೆ ತಾನೆ ನಂದು ನಿಂದು ಬಾಂಡಿಂಗು ಎಲ್ಲನೂ. ಅಯ್ಯೋ ಸುಮ್ಕಾಗ್, ನಾವೆಲ್ಲ ಒಂದಾಗಿದ್ಕೊಂಡು ಚೆನ್ನಾಗಿರೋಣ ಸರಿನಾ? ನೋಡು ನಾವು ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಹೆಂಗಿದೀವಿ ಅಂತ ಹೇಳ್ಬಿಟ್ಟು ಹಿಂಗೆ ಮುಂದೆ ಹೊಂದ್ಕೊಂಡಿರೋಣ. ನಾವೆಲ್ಲರೂ ಸುಮ್ಕಿರು. ಬಾ. ಅಯ್ಯೋ ನಿನ್ನ ಅಂಗಡಿ ನೀ ಅನ್ಕ ಬಾ, ನಿಂಗೆ ಏನು ಬೇಕೋ ತಗೊಂಡೋಗಿ ಬಾ. ಅವತ್ತು ಬಂದಾಗ ಹೆಂಗ್ ಸಿಕ್ರಂಗೆ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಇವಾಗ ನೋಡ್ರೆ ಬಾಬಾ ಅಂತ ಕರಿತಿದ್ಯಾ. ಯಾಕೆ? ನನ್ನ ಸೊಸೆ ಬಂದವಳೆ ಅಂತ ತಾನೇ? ಅಯ್ಯೋ ಹಂಗೇನಿಲ್ಲ, ನೀವು ತಗೊಳ್ಳಿ, ನೀವೇನು ಬೇಕೋ ತಗೊಳ್ಳಿ. ಲಕ್ಷ್ಮೋ, ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದು. ನೀನಿಲ್ಲ ಅಂತ ಹೇಳಿದ್ರೆ ಇಷ್ಟೂ ಆಯ್ತಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ನೋಡು. ಅಯ್ಯೋ ಅತ್ತೆ, ನಿಮ್ದಂತೂ ಮುಗಿಯೋದು ಕತೆ ಆಗೋಗ್ಬಿಟ್ಟೈತೆ. ಸರಿ ಸರಿ ಅಂತ ತಗೊಂಡು ಬರ್ರಿ, ಅವ್ರಿಗೂ ಕೆಲಸ ಇರ್ತದಲ್ಲ ಪಾಪ ಮಾಡ್ಕೊಂಡ್ಲಿ. ಲೇ ಸುಮಿ ಏಳೆ, ಇನ್ನು ಮ್ಯಾಲೆ ನಾನು ನೀನು ಫ್ರೆಂಡು, ಸಂದಕ್ಕೆ ಏನು ಇರನ್ ಬಿಡು. ಆಗಿದ್ದಾಗೋಯ್ತು. ನೀನು ನಿಮ್ಮ ಫ್ಯಾಮಿಲಿ ಜೊತೆ ಒಂದಾಗಿದ್ಯಾ, ನಾನು ನಮ್ಮ ಫ್ಯಾಮಿಲಿ ಜೊತೆ ಒಂದಾಗಿದ್ದೀನಿ. ನಮ್ಮ ಸಂಸಾರ ಆನಂದ ಸಾಗರ ಅನ್ನಂಗೆ ಆಗೋಗ್ಬಿಟ್ಟೈತೆ. ನಾವೆಲ್ಲ ಇನ್ನು ಸಂದಾಗ ಹೊಂದ್ಕೊಂಡು ಸೂಪರಾಗಿರೋಣ. ಏನಂತೀಯ? ಅದಕ್ಕೇನಂತೆ, ನಾನು ಆರಾಮಾಗಿರೋಣ ಬಿಡು, ನನಗೂ ಖುಷಿನೇನಿಯ. ಓ ಹಣ್ಣು ತಗೊಬಿಟ್ಟು ಬರ್ತೀನಿ ಅಂದ್ರೆ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀರಾ? ಓ ಮಾವಯ್ಯ, ಇಲ್ಲ ಮಾವಯ್ಯ, ತಗೊಂಬಿಟ್ಟು ಬರಬೇಕು ಈಗ. ಅದಕ್ಕೆ ಏನಿಯ ತಗೋತಾ ಇದ್ದೀವಿ. ಇವ್ರದ್ದೆಲ್ಲ ಅಂಗಡಿ ಐತಲ್ಲ, ಹಂಗೆ ಮಾತಾಡ್ಸ್ತಿರಲ್ಲ, ಅದಕ್ಕೆ ಹಂಗೆ ಏನಿಯ ಮಾತಾಡ್ಕೊಂಡು ನಿಂತ್ಕೊಬಿಟ್ವಿ ಅಷ್ಟೇನೆ. ಓ ಏನು ಎಲ್ಲರೂ ಒಟ್ಟಿಗೆ ಏನೇ ನಿಂತ್ಕೊಬಿಟ್ಟಿದ್ದೀರಾ? ಓಹೋ, ಬರ್ಬೇಕು ಅಣ್ಣ, ಬರ್ರಿ. ಓ ಏನಪ್ಪ ಎಲ್ಲ ಇಲ್ಲೇ ಇದ್ದೀರೇನು? ಎಲ್ಲ ಇಲ್ಲೇನೇ ಇದ್ದೀವಿ. ನಾವು ಅಂಗಡಿ ಇಟ್ಕೊಂಡಿದ್ದೀವಲ್ಲ, ಹಣ್ಣು ತರಕಾರಿ ಅಂಗಡಿಯ, ಅದೇನೇನೇ ನೋಡ್ಕೊಂಡು ಇಲ್ಲೇ ಇರ್ತೀವಿ. ನಿಮ್ಮ ಹೋಟ್ಲಿಗೆ ಹೇಳಿ ಕಮ್ಮಿ ರೇಟ್ಗೆ ಏನೇನೇ ಸಪ್ಲೈ ಮಾಡ್ತಾಳೆ ನನ್ನ ಮಗಳು. ಅದಕ್ಕೇನಂತೆ ಧಾರಾಳವಾಗಿ ಮಾಡ್ಲಿ ಬಿಡಿ. ಓ ಲಕ್ಷ್ಮು, ಏನೆಲ್ಲ ಇಲ್ಲೇ ನಿಂತ್ಕೊಬಿಟ್ಟಿದ್ದೀರಲ್ಲ? ಏನೆಲ್ಲರೂ ಇಲ್ಲಿ ನಿಂತ್ಕೊಬಿಟ್ಟಿದ್ದೀರಾ? ರೀ ಈಗಳ್ರಿ, ಹಣ್ಣು ತರಕಾರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲೇನೇ ಈಗ ನೋಡಿ, ಎಲ್ಲ ಮಮತಾ ಆಂಟಿ ಅವ್ರ ಯಜಮಾನ್ರು ಆಗ ಅವ್ರ ಮಗಳು ಎಲ್ಲ ಕಾಣಿಸಿದ್ರ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಬಿಟ್ವಿ. ಅಷ್ಟಾಗಿ ನೀವಿಬ್ರು ಬಂದ್ವಿ ನೋಡ್ರಿ. ಹೆಂಗೋ ಎಲ್ಲರೂ ಒಟ್ಟಿಗೆ ಏನೇ ಬಂದಂಗೆ ಆಯ್ತು ನೋಡ್ರಿ. ಯಪ್ಪ, ನಮ್ಮಿಬ್ರದ್ದು ಫ್ಯಾಮಿಲಿ ನೋಡ್ತಾ ಇದ್ರೆ ಖುಷಿ ಆಯ್ತೈತೆ ನಿಜವಾಗೂ. ಇಷ್ಟು ಒಟ್ಟೊಟ್ಟಿಗೆ ನಾವು ಇತ್ತೀವಿ ಅಂತ ನಾವು ಅನ್ಕೊಂಡಿರಲ್ಲ. ಪಾಪ ನಿಮ್ಮ ಸಂಸಾರನೂ ಕಿತ್ತೋಗ್ಬಿಟ್ಟಿತ್ತಲ್ವ, ನೀವು ಅನ್ಕೊಂಡಿರಲ್ಲ. ನಿಮ್ಮನ್ನ ನೋಡಿ ನಂಗೆ ಭಾಳ ಖುಷಿ ಆತೈತೆ. ನನಗೂ ಅಷ್ಟೇನಿಯ. ನಿಜವಾಗೂ ನೀವೆಲ್ಲ ಜೊತೆಗಿರೋದು ನೋಡಿ ಭಾಳ ಖುಷಿ ಆತೈತಿ. ಒಬ್ಬೊಬ್ರು ಒಂದು ದಿಕ್ಕು ಹೊಂಟೋಗ್ಬಿಟ್ಟಿದ್ರಿ ಅಲ್ವಾ? ನಾನು ಏನಿಸ್ ಹೇಳೋಣ ಅಂತ ಬಂದರೆ, ಈ ಅಂಗಡಿಯೆಲ್ಲ ಇಟ್ಕೊಟ್ಟವ್ರಲ್ಲ ಓನರು, ನನ್ನ ಮಗಳು ಒಬ್ರದ್ದು ಜೀವ ಕಾಪಾಡಿದ್ಲಿ ಇವಳು. ಅವ್ರು ನೋಡಿದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಒಪ್ಕೊಂಡವ್ರಿ. ನಾನು ಹೇಳ್ದೆ, ಅಯ್ಯೋ ಬ್ಯಾಡ, ನನ್ನ ಮಗಳಿಗೆ ಆಗಲೇ ಏನೇ ಮದುವೆ ಆಗಿತ್ತು ಹಂಗೆ ಹಿಂಗೆ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅವರು. ಇಲ್ಲ ಮದುವೆ ಅಂತ ಆದರೆ ನಿಮ್ಮ ಮಗಳನ್ನೇ ಆಯ್ತೀನಿ, ಇಷ್ಟು ಒಳ್ಳೆ ಸಹಾಯ ಮಾಡೋ ಗುಣ ಐತೆ, ನಿಮ್ಮ ಮಗಳನ್ನ ಏನೇ ಮದುವೆ ಆಗಬೇಕು ಅಂತ ಕುಂತ್ಕೊಂಡವ್ರಿ. ನಾವು ಇವಾಗ ಸರಿ ಆಯಿತು ಅಂತ ಒಪ್ಕೊಂಡಿದ್ದೀವಿ. ನಾವು ಹೆಂಗೋ ನಮಗೂ ಫ್ಯಾಮಿಲಿ ಅಂತ ಚಿಕ್ಕದಾಗಿತ್ತು ಫ್ಯಾಮಿಲಿ. ಹೆಂಗೋ ನಿಮ್ಮನ್ನೆಲ್ಲ ನೋಡಿ, ನೀವೆಲ್ಲ ಜೊತೆಗಿರೋದು ನೋಡಿ, ನೀವು ಮದುವೆಗೆಲ್ಲ ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಿಜವಾಗೂ ನೀವು ನೋಡ್ತಾ ಇದ್ರೆ ನನಗೂ ಖುಷಿ ಆಗ್ತೈತೆ. ಏನು ಈ ಅಂಗಡಿ ಕೊಟ್ರೆ ಓನರ? ಹಬ್ಬ ಭಾಳ ಅದೃಷ್ಟ ಮಾಡೈತೆ. ತೇಜಕ್ಕ ಭಾಳ ಅದೃಷ್ಟ ಮಾಡಿದ್ಯಾ. ಹೆಂಗೋನು ಒಪ್ಕೊಂಡು ಮದುವೆ ಆಗು. ಹೆಂಗೋ ನಿಮ್ಮ ಮಗಂಗೂ ಒಂದು ದಾರಿ ಸಿಗ್ತದೆ ನೋಡು, ನಿಮ್ಮ ಅಪ್ಪ ಅಮ್ಮಂಗೂ ಒಂದು ದಾರಿ ಸಿಗ್ತದೆ. ನಿನ್ನ ಜೀವನದಾಗೆ ಎರಡನೇ ಚಾನ್ಸ್ ಅಂತ ಸಿಕ್ಕೈತೆ. ಆರಾಮಾಗೆ ಆರಾಮಾಗಿ ಜೀವನ ಮಾಡ್ಕೊಂಡು ಆರಾಮಾಗಿರು. ನಮ್ಮ ಅಪ್ಪ ಅಮ್ಮನ ಇಷ್ಟನೇ ನನ್ನ ಇಷ್ಟ. ಈ ಸಲ ನಾನು ಜಾಸ್ತಿ ದುರಂಕಾರ ಪಡಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅವ್ರವ್ರ ಇಷ್ಟ ಅಷ್ಟೇನೆ. ಅಬ್ಬಾ, ಇವತ್ತು ನನಗಂತೂ ಆತ್ಮತೃಪ್ತಿ ಆಗ್ತಾ ಐತೆ. ನನಗಂತೂ ಹೆಂಗೆ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಎಷ್ಟು ಆತ್ಮತೃಪ್ತಿ ಆಗ್ತೈತೆ ಅಂದರೆ ನನಗಂತೂ ಹೇಳಕ್ಕೂ ಆಗ್ತಾ ಇಲ್ಲ, ಅಷ್ಟು ಆತ್ಮತೃಪ್ತಿ ಆಗ್ತೈತೆ. ನನಗಿನ್ನ ಈ ಭೂಮಿ ಮೇಲೆ ಯಾವುದೇ ಆಸೆನೂ ಇಲ್ಲ. ಸ್ವರ್ಗದ ಬಾಕ್ಲು ನನಗಂತೂ ತೆಗೆದೇ ಇರ್ತದೆ. ಹೋಗ್ಬಿಡ್ತೀನಿ ಅಂತರ್ ಪಿಶಾಚಿ ಆಗೋಗ್ಬಿಟ್ಟಿದ್ದೆ. ಅಯ್ಯೋ ನನ್ನ ಮಗಳು ಚೆನ್ನಾಗಿಲ್ಲ, ನನ್ನ ಮೊಮ್ಮಗಳು ಚೆನ್ನಾಗಿಲ್ಲ, ನನ್ನ ಅಳಿಯ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಎಷ್ಟು ಒದ್ದಾಡ್ತಾ ಇದ್ದೆ. ಕೊನೆಗೂ ಎಲ್ಲ ಫ್ಯಾಮಿಲಿನೂ ಜೊತೆಯಾಗಿರೋದು ನೋಡ್ಬಿಟ್ಟು ಭಾಳ ಆನಂದ ಆಯ್ತೈತೆ. ಇನ್ನು ಭೂಮಿ ಮೇಲೆ ನನಗಿನ್ನೇನು ಕೆಲಸ? ನಾನು ಹೊಂಟು ಬಿಡ್ಬೇಕಿನ್ನ. ನನ್ಗೆ ಆತ್ಮಕ್ಕೆ ತೃಪ್ತಿ ಆಯಿತು ಅಂದಮೇಲೆ ಇನ್ನೇನು ನಾವಂತೂ ಮ್ಯಾಲ್ಗಡೆ ಕೊಂಡು ಹೋಗ್ಬಿಡ್ಬೋದು. ಇದೇ ದಿನಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಾ ಇದ್ನೋ ಏನೋ. ಹಬ್ಬಬ್ಬ, ಎಲ್ಲರ ಮುಖದಾಗೂ ಈ ಸಂತೋಷ ನೋಡ್ಬಿಟ್ಟು ಭಾಳ ಆನಂದ ಆಯ್ತಾಯ್ತು ನನಗಂತೂ. ಹೆಂಗೋ ಮುಂದೆ ನಿಂತ್ಕೊಂಡು ಮಾಡ್ಕೊಡ್ರಮ್ಮ ನನ್ನ ಮಗಳು ಮದುವೆ. ಸಿಂಪಲ್ಲಾಗೆ ಮಾಡ್ಕೊತಾರಂತೆ. ಸಿಂಪಲ್ಲಾಗಿ ಮಾಡ್ಕೊಂಡ್ರು ಯಾರನ್ನ ನಮ್ಮವರು ಅಂತ ಇರಬೇಕಲ್ವಾ? ನನಗಂತೂ ನಮ್ಮವರು ಅಂತ ಇಲ್ವಲ್ಲ ಅನ್ನೋದೇ ಯತೆ ಆಗಿತ್ತು. ಈಗ ನೀವೆಲ್ಲ ಇರೋದು ನೋಡಿ ಭಾಳ ಖುಷಿ ಆಯಿತು. ಹೆಂಗೋ ನನ್ನ ಮಗಳ ಜೀವನವೇ ಸೆಟ್ಲ್ ಆಯ್ತದೆ. ಸುಮಾ ಇನ್ಮೇಲೆ ನಾವಂತೂ ಮೊದಲು ಥರನೇ ಫ್ರೆಂಡ್ಸ್ ಆಗಿರೋಣ
ಸರಿನಾ? ಹೆಂಗೋ ಈಗ ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಸಂಜೆ ಹೊತ್ನಾಗ ಎಲ್ಲ ಸಿಕ್ಕೊಂಡು ಮಾತಾಡ್ಕೊಂಡು ಹಿಂಗೆ ಖುಷಿಯಾಗಿ ಇದ್ಬಿಡೋಣ, ಸರಿನಾ? ಆಯ್ತು ಬಿಡು. ಆಯ್ತು ಸಂದಕಿರಣ. ಇನ್ನೇನೈತೆ ನಮ್ದು ಮುಗಿದೋಗೈತೆ. ಎಲ್ಲ ನನ್ನ ಸೊಸೆ ಮಗಂಗೆಲ್ಲ ವಹಿಸ್ಬಿಡ್ತೀನಿ. ನೀನು ಹೆಂಗೋ ನಿನ್ನ ಮಗಳು ಒಳಗೆ ವಹಿಸ್ಬಿಟ್ಟು ನೀನು ನೆಮ್ಮದಿಯಾಗಿ ಇದು ಬಿಡು ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ? ಅಷ್ಟೇ. ಅಪ್ಪ ಸಾಕು. ಇನ್ನು ನನ್ನಂತೂ ಮೇಲ್ಗಡೆ ಕರಿತಾ ಅವ್ರೆ. ನನ್ನ ಆತ್ಮ ತೃಪ್ತಿಯಾಗಿ ಹೋಗ್ಬಿಡ್ತು. ಭಗವಂತ ಇನ್ನು ನಾನು ಬಂದ್ಬಿಡ್ತೀನಪ್ಪ ನಿನ್ನ ಹತ್ರಕ್ಕೇನೆ. ಸಾಕು. ನನ್ನ ಮನೆ ಕುಟುಂಬ ಎಲ್ಲ ಸಂತೋಷವಾಗಿರೋದು ನೋಡಿ ನನಗಿನ್ನೇನು ಕೊನೆ ಆಸೆ ಅನ್ನೋದೇನೇ ಇಲ್ಲ. ನನಗಿನ್ಯಾವ ಕೊನೆ ಆಸೆನೂ ಇಷ್ಟು ನೋಡ್ಬಿಟ್ನಲ್ಲ, ಈ ಮುದುಕಿ ಇಷ್ಟೆಲ್ಲ ಒದ್ದಾಡ್ಬಿಟ್ಟು ನೋಡ್ಬಿಟ್ಲ ನಾನು. ಇಷ್ಟೇ ಸಾಕು. ಇನ್ನು ಹೊಂಟು ಬಿಡ್ತೀನಿ ನಾನಂತೂ. ಏನ್ರಪ್ಪ ಸುಮಿ 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 ಅಂತ ಬೈತಾ ಇದ್ರಿ, ಇನ್ನು ಸುಮಿ ಇಲ್ಲ. ಈ ಕತೆ ಇಲ್ಲಿಗೇನೆ ಮುಕ್ತಾಯ ಸುಮುಂದು. ಇನ್ನು ಬೇರೆ ಕತೆ ಐತಲ್ಲ, ನೋಡ್ತಾ ಇರ್ರಿ, ಸರಿನಾ? ಇನ್ನು ನಮ್ಮ ಫ್ಯಾಮಿಲಿ ಅಂದರೆ ಸುಮುನ್ ಫ್ಯಾಮಿಲಿ, ಹಂಗೇನಿಯ ಮಮ್ತುನ್ ಫ್ಯಾಮಿಲಿ ಹ್ಯಾಪಿ ಎಂಡಿಂಗ್. ಇವಾಗ ಇನ್ನು ಉಳಿದಿರೋದ ಕುಟುಂಬಗಳನ್ನೆಲ್ಲನೂ ಒಂದೊಂದನ್ನೇ ಎತ್ಕೊಂಡು ಹ್ಯಾಪಿ ಎಂಡಿಂಗ್ ಮಾಡ್ತೀವಿ ಕಣಪ್ಪ. ಮೊದಲೇನೇ ಹೇಳಿದ್ವಲ್ಲ, ಎಂಡಿಂಗ್ ಮಾಡ್ತೀವಿ ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಪೊದ್ದು ಜೀವನದಾಗದೆ ಜಾಸ್ತಿ ಎಪಿಸೋಡ್ಸ್ ಆಗೋಗ್ಬಿಟ್ಟವೆ, ಸುಮ್ಮನೆ ಚೆನ್ನಾಗಿರಲ್ಲ, ಜಾಸ್ತಿ ಎಳ್ಕೊಂಡು ಹೋಗ್ಬಿಟ್ರೆ ಅಂತ ಎಂಡಿಂಗ್ ಮಾಡ್ತಾಯಿದ್ದೀವಿ. ಇನ್ನೇನು ಮಾಮೂಲಿ ಜಯಕ್ಕನ ಮಕ್ಕಳನ್ನಾಗ ಅವಳಲ್ಲ ಪೊದ್ದು, ಅದ್ರಾಗೇನು ನೀವು ಮಿಸ್ ಮಾಡ್ಕೊಳಕ್ಕಿಲ್ಲ ಬಿಡಿ, ನೋಡ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ನಮ್ಮ ಕತೆ ಅಂದರೆ ಮಮತಾ ಹಂಗೇನಿಯ ಸುಮ ನಮ್ಮಿಬ್ಬರು ಫ್ಯಾಮಿಲಿ ಕತೆ ಇವತ್ತು ಎಂಡಿಂಗ್ ಆಗೈತೆ. ಇಷ್ಟು ದಿನ ನಿಮಗೆಲ್ಲ ನಾನು ಟಾರ್ಚರ್ ಕೊಟ್ಟಿದ್ದೀನಿ, ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ, ಕಾಮಿಡಿ ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ. ನೀವು ಅಷ್ಟೇ ಇನ್ನೇ ಖುಷಿಯಾಗಿ ನೋಡಿ ಆಶೀರ್ವಾದ ಮಾಡಿದ್ದೀರಾ. ಇನ್ನು ಮುಂದಿನ ಕತೆಗೂ ಹಿಂಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಇನ್ನು ನಮ್ಮ ಕುಟುಂಬ ಎಲ್ಲನೂ ಒಂದಾಗೋಗ್ಬಿಟ್ಟೈತೆ. ಹೌದು ಕಣ್ರಪ್ಪ, ಮುಂದಿನ ಕತೆಗೂ ನಿಮ್ಮ ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೋಡಿ. ನಾನು ಸುಮಾ ಈಗ ಒಂದಾಗಿದ್ದೀವಿ ನೋಡು. ನಾನು ನನ್ನ ಮಗಳು ಗಂಡ ಈಗ ನನ್ನ ಮಗಳಿಗೂ ಮದುವೆ ಮಾಡ್ತಾಯಿದ್ದೀನಿ. ಅದೇ ಈ ಅಂಗಡಿ ಕೊಟ್ಟನಲ್ಲ ಓನರ್, ಅವ್ರ ಜೊತೆ ನಿನ್ನೆ ಮದುವೆ ಮಾಡ್ತಿದ್ದೀವಿ. ಹೆಂಗೋ ನನ್ನ ಮಗಳು ನನ್ನ ಗಂಡ ಎಲ್ಲ ಸುಖವಾಗಿರ್ತೀವಿ. ಇನ್ನು ಸುಮಾನು ಅಷ್ಟೇ, ಇನ್ನು ಸೊಸೆ ಮಗ ಅವ್ರ ಜೊತೆ ಸುಖವಾಗವಳೆ. ಇನ್ನೇನಪ್ಪ ಬೇಕು ನಮಗೆ? ಇದಕ್ಕಿನ್ನೂ ದೊಡ್ಡದಾಗಿ ಇನ್ನೇನೂ ಬೇಡ. ಅದಕ್ಕೆ ಸಂತೋಷವಾಗೇನಿಯಾ ಈ ಕತೆಯ ಮುಕ್ತಾಯ ಮಾಡ್ತಾಯಿದ್ದೀವಿ, ಸರಿನಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಾನು ಸುಮ್ಮನು ಭಾಳ ಮಿಸ್ ಮಾಡ್ಕೊತಾ ಇದ್ದೀರಲ್ವಾ ಗೊತ್ತು, ಆದರೆ ಮುಂದಿನ ಕತೆನಾಗ ಇನ್ನೂ ಚೆನ್ನಾಗಿರೋ ಅಂತ ಕ್ಯಾರೆಕ್ಟರ್ ಎಲ್ಲ ಇರ್ತವೆ. ಈಗಾಗಲೇ ಏನೇ ತುಂಬ ಇಷ್ಟಪಟ್ಬಿಟ್ಟು ನೋಡ್ತಾ ಇದ್ದೀರಾ ಜಯಕ್ಕನ ಮಕ್ಕಳು, ನೋಡಿ ಅದನ್ನು ಆಶೀರ್ವಾದ ಮಾಡಿ ಕಣ್ರಪ್ಪ, ಸರಿನಾ? ಎಲ್ರಿಗೂ ಬಾಯ್ ಬಾಯ್ ಕಣ್ರಪ್ಪ, ಬಾಯ್ ಎಲ್ರಿಗೂ ಬಾಯ್. ಸುಮ್ಮನೆ ಮಿಸ್ ಮಾಡ್ಕೊತಾ ಇರಿ. ಅದು ಎಷ್ಟು ಶಾಪ ಹಾಕ್ಬಿಟ್ರು ನೀವಂತೂ ಕೊನೆಗೂ ಅಂಟ್ಬಿಟ್ಟೆ ಬಿಡಿ. ಇನ್ನೊಂದು ಇಸ್ಸೆ ಒಳ್ಳ ನನಗೆ ಯಾವ ದೊಡ್ಡ ರೋಗನೂ ಬಂದಿರಲಿಲ್ಲ. ನನಗೆ ಯಾವ ದೊಡ್ಡ ರೋಗ ನಿಜವಾಗೂ ಬಂದಿರಲಿಲ್ಲ. ನನ್ನ ಸೊಸೆ ಮನೆಗೆ ಸೇರ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಕೆ ಹಂಗೆ ಓವರ್ ನಾಟಕ ಓವರ್ ಡ್ರಾಮಾ ಮಾಡಿಬಿಟ್ಟು ಸೇರ್ಕೊಂಡೆ ಅಷ್ಟೇ. ಹಂಗಂತ ಬದಲಾಗಿಲ್ಲ ಸುಮ್ಮಿ ಅನ್ಕೋಬೇಡಿ. ಜೀವನ ಬಿಟ್ಟರೆ ಬೇರೆ ದಾರಿ ಇಲ್ವಲ್ಲ, ಅದಕ್ಕೆ ಬದಲಾಗಿದ್ದೀನಿ ಕಣ್ರಪ್ಪ. ಬಾಯ್ ಬಾಯ್ ಎಲ್ರಿಗೂ ಬಾಯ್. ಬಾಯ್ ಕಣ್ರಪ್ಪ, ಬಾಯ್ ಕಣ್ರಪ್ಪ ಎಲ್ರಿಗೂ.